ವೆಲ್ಕಮ್ ಅಗೈನ್. ಇವತ್ತು ಈ ಸ್ಕ್ವೇರ್ ರೂಟ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಸ್ಕ್ವೇರ್ ರೂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಮಗೆ ಅಪ್ ಟು 10 ತನಕ ಸ್ಕ್ವೇರ್ಸ್ದು ಮತ್ತು ಅದರದ್ದು ವ್ಯಾಲ್ಯೂ ಜ್ಞಾಪಕ ಇರಬೇಕು. ಅದ್ರ ಜೊತೆಗೆ ಅದರ ಯೂನಿಟ್ ಡಿಜಿಟ್ಗಳು ನಿಮಗೆ ಜ್ಞಾಪಕ ಇರಬೇಕು. ಯೂನಿಟ್ ಡಿಜಿಟ್ ಅಂದರೆ ಲಾಸ್ಟ್ ಡಿಜಿಟ್. ಯೂನಿಟ್ ಡಿಜಿಟ್ ಏನಿದೆಯೋ ಅದು ಜ್ಞಾಪಕ ಇದ್ದರೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ. ಇದು 1, 4, 9, 6, 5, 6, 9, 4, 1, 0 ಇದು ಯೂನಿಟ್ ಡಿಜಿಟ್ಗಳು ಯಾವ ಆಯಾ ಸ್ಕ್ವೇರ್ಗೆ. ಸೊ ಯೂನಿಟ್ ಡಿಜಿಟ್ಸ್ಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಅಥವಾ ಅದು ನಿಮ್ಗೆ ಜ್ಞಾಪಕ ಇತ್ತು ಅಂದರೆ ನಿಮ್ಗೆ ಈ ಥರದ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಈಸಿ. ಹೇಗೆ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟು ನೀವು ಲಾಸ್ಟ್ 2 ಡಿಜಿಟ್ ಬಿಟ್ಟು ಗ್ರೂಪ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಲಾಸ್ಟ್ 2 ಡಿಜಿಟ್ ನಾವೇನು ಗ್ರೂಪ್ ಮಾಡಿದ್ದೀವ ಇದರಲ್ಲಿ ಯೂನಿಟ್ ಡಿಜಿಟ್ 4 ಬಂದಿದೆ. ನಮಗೆ ಯೂನಿಟ್ ಡಿಜಿಟ್ 4 ಯಾವೆಲ್ಲ ಸ್ಕ್ವೇರ್ಸಲ್ಲಿ ಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೋಬೇಕು. ನಮಗೆ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಬರುತ್ತೆ, 8 ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಅದು ಕೂಡ ಯೂನಿಟ್ ಡಿಜಿಟ್ 4 ಬರುತ್ತೆ. ಅಂದರೆ ಈ ಯೂನಿಟ್ ಡಿಜಿಟ್ ನಮಗೆ 2 ಆಗಿರುತ್ತೆ ಇಲ್ಲ 8 ಆಗಿರುತ್ತೆ. ಸೊ ಇದು ಫಿಕ್ಸ್ ಆಯಿತು. ಈಗ ನೆಕ್ಸ್ಟು ರಿಮೈನಿಂಗ್ ಯೂನಿಟ್ಸ್ ಏನಿದೆಯೋ 23 ಇದಕ್ಕೆ ಇದ್ರದ್ದು ಈ 23 ನಂಬರ್ಗೆ ಇದಕ್ಕಿಂತ ಕಮ್ಮಿ ಇರೋ ಸ್ಕ್ವೇರ್ ನಂಬರ್ ಯಾವುದು ಅಂದರೆ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಬರುತ್ತೆ. ಅಂದರೆ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಇದಕ್ಕಿಂತ ನಿಯರೆಸ್ಟ್ ಸ್ಕ್ವೇರ್ ಅಂದರೆ ಕಮ್ಮಿಯಲ್ಲಿ ಅದಕ್ಕಿಂತ ಕಮ್ಮಿ ವ್ಯಾಲ್ಯೂ 23ಗಿಂತ ಜಾಸ್ತಿ ಹೋಗಬಾರ್ದು. 23ಗಿಂತ ಕಮ್ಮಿನಲ್ಲಿ ನಿಯರೆಸ್ಟ್ ತೊಗೋಬೇಕು. ಸೊ ನಿಯರೆಸ್ಟ್ ಬಂದು 4 ಸ್ಕ್ವೇರ್ ಆಗುತ್ತೆ. ನಾವೇನು ಮಾಡಬೇಕು, ಆ 4ಗೆ ಅದ್ರ ನೆಕ್ಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂ ಬರ್ಕೊಳ್ಳಿ. ವ್ಯಾಲ್ಯೂ ಬರ್ಕೊಂಡ್ಮೇಲೆ ಈ ನಂಬರ್ನ ಈ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಹೇಗೆ, ಆ ನಂಬರ್ ಬರ್ಕೊಳ್ಳಿ ಮತ್ತು ಅದ್ರ ಮುಂದೆ ಈ ವ್ಯಾಲ್ಯೂ ಬರೀರಿ. ಈ 23 20ಗಿನ್ನ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಚೆಕ್ ಮಾಡಿ. ಮೋರ್ ದ್ಯಾನ್ ಇತ್ತು ಅಂದರೆ ಹೈಯೆಸ್ಟ್, 23ಗಿನ್ನ ಇನ್ ಕೇಸ್ ಇದು ಬೇರೆ ಯಾವುದೋ ನಂಬರು ಕಮ್ಮಿ ಇತ್ತು ಅಂದರೆ ಲೋಯೆಸ್ಟ್ ತಗೋಬೇಕು. ಸೊ ಈ ರೀತಿಯಾಗಿ ಯಾವುದು ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಅಂದರೆ ನಾವಿಲ್ಲಿ ಏನು ಈ 2 ನಂಬರ್ಸ್ನ ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀವೋ ಅದರಲ್ಲಿ ಈ ನಂಬರ್ ವ್ಯಾಲ್ಯೂ ಬಂದಿರೋ ಪ್ರಾಡಕ್ಟ್ಗಿಂತ ಜಾಸ್ತಿ ಇತ್ತು ಅಂದರೆ ಹೈಯೆಸ್ಟ್ ನಂಬರ್ನ ತಗೋಬೇಕು, ಪ್ರಾಡಕ್ಟ್ಗಿಂತ ಕಮ್ಮಿ ಇತ್ತು ಅಂದರೆ ಲೋಯೆಸ್ಟ್ ನಂಬರ್ನ ತಗೋಬೇಕು. ಇಲ್ಲಿ ನಮಗೆ 23 20ಕ್ಕಿಂತ ಜಾಸ್ತಿ ಇದೆ, ಸೊ ನಾವು ಹೈಯೆಸ್ಟ್ ನಂಬರ್ನ ತಗೋಬೇಕು. ಸೊ ಅಂದರೆ 8 ಪ್ಲಸ್ ಈ ನಂಬರ್ ಅಂದರೆ ಇದ್ರದ್ದು ಆನ್ಸರು 48. ಅದೇ ಥರ ಇನ್ನೆರಡು ಕೂಡ ನೀವು ಟ್ರೈ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನು ನೀವು ಸೆಕೆಂಡ್ಸಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.